ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈಗ ಟ್ರೇಡಿಂಗ್ ವ್ಯೂನ ನಾವು ಪಾರ್ಟ್ 2 ಮಾಡ್ತಾ ಇದ್ದೀವಿ. ಪಾರ್ಟ್ 1 ಯಾರೆಲ್ಲ ನೋಡಿಲ್ಲ, ಸೊ ದಯವಿಟ್ಟು ಹೋಗ್ಬಿಟ್ಟು ಪಾರ್ಟ್ 1ನ ನೋಡಿ, ಆಮೇಲೆ ಪಾರ್ಟ್ 2 ನೋಡಿದ್ರೆ ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾವು ಆಲ್ರೆಡಿ ಪಾರ್ಟ್ 1 ಡಿಸ್ಕಷನ್ ಮಾಡಿದಾಗೆ ಪಾರ್ಟ್ 2 ಅಲ್ಲಿ ನಾವು ಟೂಲ್ಸ್ನ ಹೇಗೆಲ್ಲ ಯೂಸ್ ಮಾಡ್ಬೋದು, ಆ ಟೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ವಾಚ್ ಲಿಸ್ಟ್ ಬಗ್ಗೆ ತಿಳ್ಕೊಳ್ಳೋಣಂತೆ. ಅದಕ್ಕೂ ಮುಂಚೆ ನಾನು ಯೂಶಲಿ ಚಾರ್ಟ್ನ ಏನು ಮಾಡ್ತೀನಿ ಅಂದರೆ ಡಾರ್ಕ್ ಮೋಡಲ್ಲಿ ನೋಡ್ತೀನಿ. ಅದು ನಂಗೆ ತುಂಬ ಇಷ್ಟ. ಡಾರ್ಕ್ ಮೋಡಲ್ಲಿ ನೋಡೋದು ತುಂಬ ಕ್ಲಿಯರಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಂದೇಳಿ ಇಲ್ಲಿ ನಾನು ಹೋಗ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಡಾರ್ಕ್ ಮೋಡ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನನಗಿಲ್ಲಿ ಕಂಪ್ಲೀಟಾಗಿ ಚಾರ್ಟ್ ನನಗೆ ಇನ್ ಡೆಪ್ತಾಗಿ ಕ್ಲೀನಾಗಿ ನನಗೆ ಕಾಣ್ತಾ ಇರುತ್ತೆ. ವಿಕ್ಸ್ ಎಲ್ಲ ತುಂಬ ಕ್ಲೀನಾಗಿ ನನಗೆ ಕಾಣುತ್ತೆ. ಸೊ ನಾನು ಯೂಶಲಿ ನಾನು ಟ್ರೇಡಿಂಗ್ ವ್ಯೂ ಆಗಲಿ ಅಥವಾ ನಾನು ಡಿಮೆಟ್ ಅಕೌಂಟಲ್ಲಿ ನೋಡಬೇಕಾದ್ರೂ ನಾನು ಡಾರ್ಕ್ ವ್ಯೂವಲ್ಲಿ ನೋಡ್ತೀನಿ. ಈಗ ನಿಮ್ಗೆ ಇದು ಕಾಣ್ತಾ ಇದೆ. ಈಗ ನಾವು ವಾಚ್ ಲಿಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಅಂತೆ. ಈ ವಾಚ್ ಲಿಸ್ಟಲ್ಲಿ ಹೋದರೆ ಈಗ ಮೊದಲೆಲ್ಲ ಅನ್ಲಿಮಿಟೆಡ್ ಇತ್ತು ವಾಚ್ ಲಿಸ್ಟಲ್ಲೆಲ್ಲ. ಆಲ್ಮೋಸ್ಟ್ ಒಂದು 100 150 ಆ ಥರ ಇದನ್ನೆಲ್ಲ ಹಾಕ್ಕೊಳ್ಬೋದಾಗಿತ್ತು ವಾಚ್ ಲಿಸ್ಟಲ್ಲಿ, ಫ್ರೀ ವರ್ಷನಲ್ಲಿ. ಬಟ್ ಈಗೆಲ್ಲ ಏನು ಮಾಡಿದ್ದಾರೆ ಅಂದರೆ ಇಂಡಿಕೇಟರ್ನ 2ಕ್ಕೆ ಫಿಕ್ಸ್ ಮಾಡಿದ್ದಾರೆ. ಅದೇ ರೀತಿಯೇ ನೀವು ವಾಚ್ ಲಿಸ್ಟಲ್ಲಿ 50-60 ಏನೋ ವಾಚ್ ಲಿಸ್ಟ್ ಹಾಕೊಂಡ್ಬಿಟ್ಟ ತಕ್ಷಣ ಅದು ನಿಮಗೆ ಪ್ರೋ ವರ್ಷನ್ ಕೇಳುತ್ತೆ. ಸೊ ಹಾಗಾಗಿ ನೀವು ಪ್ರೋ ವರ್ಷನ್ಗೆಲ್ಲ ಹೋಗೋದಕ್ಕೆ ಹೋಗಬೇಡಿ. ಆ ವಾಚ್ ಲಿಸ್ಟಲ್ಲಿ ಎಷ್ಟು ಸ್ಟಾಕ್ ಆಗುತ್ತೆ ಚೇಂಜ್ ಮಾಡ್ಕೊಂಡು ನೀವು ಆ ಸ್ಟಾಕ್ಸ್ನ ಹಾಕ್ಕೊಂಡು ಇದನ್ನು ಮಾಡಿ. ಈಗ ಇಲ್ಲಿ ನಾವು ವಾಚ್ ಲಿಸ್ಟ್ ಇಲ್ಲಿ ನೋಡ್ತಾ ಇದ್ದೀವಿ. ಈಗ ನಾವೇನು ಮಾಡೋಣ ಅಂತಂದರೆ ಇಲ್ಲೊಂದು ನಮಗೆ ಆಪ್ಷನ್ ಇದೆ, ಆ್ಯಡ್ ಸಿಂಬಲ್. ಸೊ ಇಲ್ಲಿ ನನಗೆ ಇಲ್ಲೇನು ಬೇಕೋ ಅದು ನಾನು ಹಾಕ್ಕೊಳ್ಬೋದು. ಫಸ್ಟ್ ನನಗೆ ಇದೆಲ್ಲ ಇಲ್ಲಿ ಇರೋದನ್ನೆಲ್ಲ ಡಿಲೀಟ್ ಮಾಡ್ತೀನಿ, ಯಾವುದು ಬೇಡ. ಈಗ ವಾಚ್ ಲಿಸ್ಟ್ ಎಲ್ಲ ಇದು ನಿಫ್ಟಿ ಒಂದೇ ಇಟ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಇದರಲ್ಲಿ ಒಂದಿಷ್ಟು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಸ್ಟಾಕ್ಸ್ಗಳನ್ನು ಇಲ್ಲಿ ಹಾಕ್ಕೊಳ್ತಾ ಹೋಗ್ತೀನಿ. ಈಗ ನಾನು ಒಂದು ರಿಲಯನ್ಸ್ನ ಹಾಕ್ತಾಯಿದ್ದೀನಿ. ರಿಲಯನ್ಸ್ ಸೆಲೆಕ್ಟ್ ಮಾಡಿದೆ. ಇದಾದ ತಕ್ಷಣವೇ ರಿಲಯನ್ಸ್ ಪವರು ಇದು ಬೇಡ. ಸೊ ವಿ ಡೆಲ್ ಹಾಕ್ತೀನಿ. ಇದಾದ ತಕ್ಷಣ ಬ್ರಿಟಾನಿಯಾ, ಬ್ರಿಗೇಡ್ ಎಂಟರ್ಪ್ರೈಸಸ್ ಒಂದು. ಸೊ ಬ್ರಿಟಾನಿಯಾ ಆದ ತಕ್ಷಣ IOC, BPCL, TCS, ಇನ್ಫಿ. ಸೊ ನಾನು ಹಾಕ್ಕೊಳ್ತಾ ಇರೋದು ಡಿಫ್ರೆಂಟ್ ಆಫ್ ಸೆಕ್ಟರ್ಗಳನ್ನು ನಾನೆಲ್ಲಿ ಹಾಕ್ಕೊಳ್ತಾನೆ ರ್ಯಾಂಡಮ್ ಆಗಿ. ಅದು ಹೇಗೆ ತಾನಾಗೆ ನಾನು ಹಾಕ್ಕೊಂಡಿರೋ ವಾಚ್ ಲಿಸ್ಟಲ್ಲಿ ಅದೇ ನಂಗೆ ತೋರಿಸುತ್ತೆ ಯಾವ ಸೆಕ್ಟರ್ನ ಸ್ಟಾಕ್ಗಳನ್ನ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂತಂದೇಳಿ ಅದೇ ನನಗೆ ತೋರಿಸ್ತಾ ಹೋಗುತ್ತೆ. ಸೊ ಅದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನಿಲ್ಲಿ ಬೇರೆ ಬೇರೆ ಸ್ಟಾಕ್ಸ್ಗಳನ್ನು ಒಂದಕ್ಕೊಂದು ಸಂಬಂಧ ಇರೋ ಸೆಕ್ಟರ್ಗಳನ್ನು ಕಂಪ್ಲೀಟಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಈಗ ಇಲ್ಲಿ ನಾನು ಹೋದರೆ ಇಲ್ಲೊಂದು ಇದೆ ನೋಡಿ, ಅಡ್ವಾನ್ಸ್ಡ್ ವ್ಯೂ ಅಂತಂದೇಳಿ. ಇದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಅಡ್ವಾನ್ಸ್ಡ್ ವ್ಯೂವಲ್ಲಿ ಹೋದಾಗ ಇಲ್ಲಿ ನನಗೆ ಅದು ಇದು ತೋರಿಸ್ತಾ ಇದೆ, ಎಷ್ಟು ಟೋಟಲ್ಲು ಸೆಕ್ಟರ್ಗಳು ಎಷ್ಟು 14 ಸ್ಟಾಕ್ಸ್ ಇದೆ. ಈ ಅಡ್ವಾನ್ಸ್ ವ್ಯೂವಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸಿಂಬಲ್ ಡಿಸ್ಟ್ರಿಬ್ಯೂಷನ್. ಅಂದರೆ ಎನರ್ಜಿ ಮತ್ತು ಮಿನರಲ್ಸ್ ಸೆಕ್ಟ್ರಲ್ಲಿ ನನ್ನ ಕಡೆ 23% ಅಷ್ಟು ಅಂದರೆ ನಾನು ಹಾಕಿರೋ ಇದು ಇರೋದು. ಫಿನಾನ್ಸಲ್ಲಿ ಎಷ್ಟು ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಅದರ ಪರ್ಸೆಂಟೇಜಲ್ಲಿ ನನಗೆ ತೋರಿಸ್ತಾ ಹೋಗ್ತಾ ಇದೆ. ಅದೇ ರೀತಿ ಕೆಮಿಕಲ್ಲು ಸೆಕ್ಟ್ರು, ಆಯಿಲು, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ನಾನು ಹಾಕಿರೋ ಎಲ್ಲ ಸ್ಟಾಕ್ಸ್ಗಳಲ್ಲೂ ಎಷ್ಟೆಷ್ಟು ಪರ್ಸೆಂಟ್ ಅದರದ್ದು ಇದು ಅನ್ನೋದಲ್ಲಿ ಸಿಂಬಲ್ ಡಿಸ್ಟ್ರಿಬ್ಯೂಷನಲ್ಲಿ ನನಗೆ ತೋರಿಸ್ತಾ ಹೋಗುತ್ತೆ. ಸೊ ಇದು ಒಂದು ಅಡ್ವಾನ್ಸ್ಡ್ ವ್ಯೂ ಆಗಿ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ನಾವು ಬಂದ್ವಿ ಅಂತಂದರೆ ಅಲರ್ಟ್ನ ಇಟ್ಕೊಳ್ಳೋದಾಗಿರ್ಬೋದು. ನಾನು ಹೇಳಿದೆ ಅಲರ್ಟ್ ನೀವು ಒಂದು ಇಟ್ಕೊಳ್ಳೋದಕ್ಕೆ ಆಗುತ್ತೆ. ಅದಾದಮೇಲೆ ಇಲ್ಲಿ 3 ಸೆಟ್ಟಿಂಗ್ಸ್ ಇದೆ ನೋಡಿ. ಈ ಸೆಟ್ಟಿಂಗ್ಸಲ್ಲಿ ನೀವು ಹೋದ್ರಿ ಅಂತಂದರೆ ಇಲ್ಲಿ ನೀವು ವಾಲ್ಯೂಮು ಮತ್ತು ಇದನ್ನೆಲ್ಲ ತೆಗಿಬೋದು. ಇದು ಚೇಂಜು ಇವೆಲ್ಲ ಇದರಲ್ಲಿರುವಂಥ ಈ ಡಿಸ್ಟರ್ಬೆನ್ಸ್ ತೆಗಿಬೋದು ಅಂತಂದರೆ ಈ ಚೇಂಜ್ನ ತೆಗಿಬೋದು. ಇವೆಲ್ಲ ತೆಗೆದುಬಿಟ್ಟು ಜಸ್ಟ್ ನಿಫ್ಟಿ ಮತ್ತು ಅದರ ಪ್ರೈಸ್ ಮೂಮೆಂಟ್ ಆಗೋದನ್ನ ಇಟ್ಕೋಬೋದು. ಸೊ ಈ ಥರ ಎಲ್ಲ ನಾವು ಸೆಟ್ಟಿಂಗಲ್ಲಿ ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ಇದೆಲ್ಲ ಆದಮೇಲೆ ಈಗ ಸುಮಾರಷ್ಟು ಇದಿದೆ, ಇದೆಲ್ಲ ನಮ್ಗೆ ಅನ್ನಿಸ್ತಿದೆ ಯಾವುದು ಬೇಡ. ಈಗ ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಹೋಗ್ತಾ ಇರೋದು ಇದಕ್ಕೆ ಟೂಲ್ಸ್ಗೆ. ಅದಕ್ಕೆ ಮುಂಚೆ ನೋಡ್ತಾ ಇರ್ಬೋದು ಇಲ್ಲಿ ನಾವು 1 ಡೇ, 5 ಡೇ, 1 ಮಿನಿಟ್, 1 ಮಂತ್, 3 ಮಂತ್, 6 ಮಂತ್ಸ್ ಈ ಥರ ಎಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಸ್ಟಾಕ್ ಸ್ಕ್ರೀನರ್ ಇದೆ. ಪೈನ್ ಎಡಿಟರ್ ಅಂದರೆ ನೀವೇನಾದರೂ ಒಂದು ಕೋಡ್ನ ರೆಡಿ ಮಾಡಿದ್ದೀರಾ ಒಂದು ಸ್ಟ್ರಾಟಜಿನ ಅಂತಂದರೆ ಆ ಪೈನ್ ಎಡಿಟರ್ಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಹಾಕಿದರೆ ಆ ಒಂದು ಕೋಡ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸ್ಟ್ರಾಟಜಿ ಟೆಸ್ಟರ್, ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ನಾವು ಕೋಡಿಂಗ್ ಇಲ್ಲಿ ಇದೆಲ್ಲ ಹಾಕಿದಾಗ ನಮ್ಗೆ ಆ ಸ್ಟ್ರಾಟಜಿ ಎಷ್ಟು ಇದು ಇದೆ ಅನ್ನೋದೆಲ್ಲ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದು ತುಂಬ ಅಡ್ವಾನ್ಸ್ ಇದೆ. ಇದೆಲ್ಲ ನಾರ್ಮಲ್ ನಮಗೆಲ್ಲ ಇದು ಯೂಸ್ ಆಗೋದಿಲ್ಲ ಅಷ್ಟು. ಈಗ ನಾನು ಇಲ್ಲೇ ನೋಡ್ತಾ ಇದ್ದೀನಿ ಡೈರೆಕ್ಟಾಗಿ ನಾನು ನಿಮಗೆ ಇದಕ್ಕೆ ಬರ್ತಾ ಇದ್ದೀನಿ. ಇದರಲ್ಲಿ ನನಗೆ ಡಾಟ್, ಸೊ ಈ ಥರ ಡಾಟ್ಸ್ ಬೇಕಾ, ಡಾಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮಗೆ ಆ್ಯರೋ ಬೇಕಂತಂದರೆ ನೀವು ಇಲ್ಲಿ ಈ ಥರ ಆ್ಯರೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಿಮಗೆ ಈ ಕ್ರಾಸ್ ಬೇಕು ಅಂದರೆ ಕ್ರಾಸ್ ಮಾಡ್ಕೋಬೋದು. ಇದು ಮ್ಯಾಜಿಕ್ ಅಂತಂದೇಳಿ ಹೊಸ ಒಂದು ಇದು ಬಂದಿದೆ.
ಸೊ ಮ್ಯಾಜಿಕ್ ಪೆನ್ ಥರ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ನನಗೆ ನಾರ್ಮಲಾಗಿ ಕ್ರಾಸ್ನ ಯೂಸ್ ಮಾಡೋದ್ರಿಂದ ಈ ಕ್ರಾಸೇ ಇರಲಿ. ಇಲ್ಲಿ ಬಂದುಬಿಟ್ರೆ ನಮಗೆ ನೋಡಿ ಈ ಟ್ರೆಂಡ್ ಲೈನ್ಸ್ ಬಗ್ಗೆ ಇಷ್ಟೆಲ್ಲ ಸಿಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗುತ್ತೆ, ನಿಮ್ಗೆ ಅದು ಶಾರ್ಟ್ಕಟಾಗಿ ನೀವು ಟ್ರೆಂಡ್ ಲೈನ್ ಹಾಕಬೇಕು ಅಂತಂದರೆ ಪದೇ ಪದೇ ಬಂದುಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೀವು ಟ್ರೆಂಡ್ ಲೈನ್ ಕ್ಲಿಕ್ ಮಾಡಿ ಹಿಂಗೆಲ್ಲ ಟ್ರೆಂಡ್ ಲೈನ್ ಎಳಿಬೇಕಂತೇನಿಲ್ಲ. ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡೋಕ್ಕೆ ಮುಂಚೆ ಇಲ್ಲಿ ಆಲ್ಟ್ ಟಿ ಅಂತ ಕೇಳ್ತಾ ಇದೆ. ನೀವು ಆಲ್ಟ್ ಟಿ ಅಂತ ಹೊಡೆದ ತಕ್ಷಣ ನಿಮ್ಗೇನಾಗ್ಬಿಡುತ್ತೆ, ಇಲ್ಲಿ ಆಲ್ರೆಡಿ ಟ್ರೆಂಡ್ ಲೈನ್ ಬಂದುಬಿಡುತ್ತೆ. ಸೊ ಇದು ನಿಮಗೆ ಶಾರ್ಟ್ಕಟ್. ಸೊ ಈ ಟ್ರೆಂಡ್ ಲೈನ್ ನಾನು ಕಲರ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು. ಥಿಕ್ನೆಸ್ ಬೇಕು ಅಂತಂದರೆ ನನಗೆ ಜಾಸ್ತಿ ಥಿಕ್ನೆಸ್ನ ನಾನು ಮಾಡ್ಕೋಬೋದು. ಇದ್ರದ್ದು ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ಗಳು ಸುಮಾರಿದೆ. ಸ್ಟೈಲ್ ಯಾವ ಥರ ಬೇಕು ನಿಮಗೆ, ಲೈನ್ ಬೇಕಾ, ಡ್ಯಾಶ್ ಬೇಕಾ, ಅಥವಾ ಇನ್ನೂ ಡಾಟೆಡ್ ಲೈನ್ಸ್ ಬೇಕಾ, ಸೊ ಯಾವ ಥರ ಬೇಕು ನಾವು ಆ ಥರ ಇಲ್ಲಿ ಅದನ್ನು ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ಇದು ನಮಗೆ ಬೇಡ ಅಂತಂದರೆ ಎಕ್ಸ್ಟೆಂಡೆಡ್ ಅಂತಂದರೆ ಇನ್ನೂ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಈ ಥರ ಕ್ಲಿಕ್ ಮಾಡಿದಾಗ ಎಕ್ಸ್ಟೆಂಡ್ ಮಾಡ್ಬೋದು ಬೇಡ ಅಂತಂದರೆ. ಸೊ ಇಷ್ಟೆಲ್ಲ ನಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಒಂದು ಟ್ರೆಂಡ್ ಲೈನ್ ಇದರಿಂದ. ಸೊ ಇದು ಯಾವುದು ಇದನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಏನು ಟ್ರೆಂಡ್ ಲೈನ್ ಇದೆ ಇದನ್ನು ಹಾಕೊಳ್ಳೋದು ನಾವು ನೋಡಿದ್ವಿ. ಈಗ ಇದೆಲ್ಲ ಈ ಟ್ರೆಂಡ್ ಲೈನ್ ಎಲ್ಲ ಇದಕ್ಕೆ ಯೂಸ್ ಆಗುತ್ತೆ. ಸೊ ಸುಮಾರು ಜನ ಪ್ರೈಸ್ ಆಕ್ಷನ್ ಯೂಸ್ ಮಾಡಿದ್ರೆ ಈ ಟ್ರೆಂಡ್ ಲೈನ್ ಎಲ್ಲ ಯೂಸ್ ಮಾಡ್ತಾರೆ. ಅಂದರೆ ಈ ಥರ ಬ್ರೇಕೌಟ್ ಆಗೋ ಇದರಲ್ಲಿ ಯಾವ ಥರ ಬ್ರೇಕೌಟ್ ಆಗುತ್ತೆ ಅದ್ರ ಬೇಸ್ ಮೇಲೆ ಆ ಲೈನ್ಗಳನ್ನೆಲ್ಲ ಹಾಕೊಂಡ್ಬಿಟ್ಟು ಟ್ರೆಂಡ್ ಲೈನ್ನ ಯೂಸ್ ಮಾಡ್ತಾರೆ. ಸೊ ಸಪೋಸ್ ಇಲ್ಲಿ ನಾವೇನು ಮಾಡೋಣ ಅಂತಂದರೆ ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ನ ಹಾಕೊಂಡ್ಬಿಟ್ಟು ಒಂದು ಟ್ರೆಂಡ್ ಲೈನ್ನ ಇದನ್ನು ಮಾಡ್ಬೋದು. ಈಗ ನನಗೆ ಈ ಟ್ರೆಂಡ್ ಲೈನ್ ಹಾಕಬೇಕು ಅಂತಂದರೆ ಈ ಥರ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕಾಣ್ತದೆ. ಸೊ ನಾನು ಅದಕ್ಕೆ ಏನು ಮಾಡ್ತಿದ್ದೀನಿ ಅಂತ ನೋಡಿ, ಈ ಲೈನ್ ಅಂತ ಏನಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ತೀನಿ. ಈ ನಂತರ ಈ ಟ್ರೆಂಡ್ ಲೈನ್ನ ತೊಗೊಂಡ್ಬಿಟ್ಟು ಈ ಲೈನಿಂದ ಈ ಲೈನಿಗೆ ಈ ಥರ ಒಂದು ಟ್ರೆಂಡ್ ಲೈನ್ನ ಹಾಕ್ಕೊಳ್ತೀನಿ. ಸೊ ನನಗೇನು ಅನಿಸ್ತಾ ಇದೆ ಅಂತಂದರೆ ಇದೊಂದು ಸಪೋರ್ಟ್, ಈ ಟ್ರೆಂಡ್ ಲೈನ್ ನನಗೆ ಒಂದು ಸಪೋರ್ಟ್ ಥರ ಕೆಲಸ ಮಾಡುತ್ತೆ. ಇಲ್ಲಿಂದ ಏನಾದರೂ ಪ್ರೈಸ್ ಇಲ್ಲಿಂದ ಬಂದು ಬೌನ್ಸ್ ಬೇಕಾಗಿದೆ, ನೆಕ್ಸ್ಟ್ ಪ್ರೈಸ್ ಆಲ್ಮೋಸ್ಟ್ ಒಂದು 3 ಟೈಮ್ಸ್ ಇಲ್ಲಿಂದ ಬಂದೋಗಿದೆ, ನೆಕ್ಸ್ಟ್ ಇಲ್ಲಿ ಬಂತು ಅಂತಂದರೆ ಪ್ರೊಬಾಬಿಲಿಟಿ ಮತ್ತೆ ಮೇಲೋಗ್ಬೋದು ಅಂತ ಅಂದ್ಕೊಳ್ತೀನಿ. ಅಥವಾ ಅದು ಬ್ರೇಕ್ ಆಯಿತು ಅಂದರೆ ಇದನ್ನು ಕೆಳಗೆ ಬರುತ್ತೆ ಅಂತ ನಾನು ಅಸಂಪ್ಷನ್ ಆ ಒಂದು ಥಿಯರಿ ಮೇಲೆ ನಾನು ಟ್ರೇಡಲ್ಲಿ ತೊಗೊಳ್ತೀನಿ ಅಂತ. ಸೊ ಹಾಗಾಗಿ ಈ ಥರ ಲೈನ್ಸ್ ಹಾಕೊಂಡ್ಬಿಟ್ಟಂದಾಗ ಇಮಿಡಿಯೇಟಾಗಿ ನಂಗೆ ತುಂಬ ಈಸಿ ಆಗುತ್ತೆ ಲೈನ್ ಹಾಕೊಳ್ಳೋದಕ್ಕೆ. ಅದಾದಮೇಲೆ ಈ ಲೈನ್ ಹಾಕೊಂಡ್ಮೇಲೆ ಮತ್ತೆ ನಾನು ಆ್ಯಸ್ ಯೂಶುವಲ್ ಮತ್ತೆ ಬಂದುಬಿಟ್ಟು ಕ್ಯಾಂಡಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಕ್ಲೀನಾಗಿ ಒಂದು ಲೈನ್ ನನಗೆ ಟ್ರೆಂಡ್ ಲೈನ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದೇ ರೀತಿ ನಂಗೆ ಸುಮಾರು ಟ್ರೆಂಡ್ ಲೈನ್ಗಳು ಸಿಗ್ತಾ ಹೋಗ್ತವೆ, ಇಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ನಮಗೆ ಡಿಲೀಟ್ ಮಾಡಬೇಕು ಅಂತ ನೋಡಿ ಇಲ್ಲಿ ಹೋದಾಗ ಇಲ್ಲಿ ರಿಮೂವ್ ಡ್ರಾಯಿಂಗ್ ಅಂತ ಡಿಲೀಟ್ ಮಾಡ್ತೀನಿ, ಇದೆಲ್ಲ ಹೋಗುತ್ತೆ. ಇದಾದಮೇಲೆ ನನಗೆ ಇಲ್ಲಿ ಫಿಬೊನಾಚಿ ರಿಟ್ರೇಸ್ಮೆಂಟು. ಸೊ ಫಿಬೊನಾಚಿ ಟೂಲ್ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಯಾರು ಅಡ್ವಾನ್ಸು ಟ್ರೇಡರ್ಸ್ ಎಲ್ಲ ಇದ್ದೀರಾ, ಸ್ವಲ್ಪ ಬೇಸಿಕ್ ಇದ್ದರೂ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಫಿಬೊನಾಚಿ ರಿಟ್ರೇಸ್ಮೆಂಟು. ಸೊ ಆ ಫಿಬೊನಾಚಿ ರಿಟ್ರೇಸ್ಮೆಂಟು ಸೊ ಇಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಸೊ ಬಾಟಮ್ ಟು ಟಾಪ್ಗೆ ಸೊ ಈ ಥರ ಫಿಬೊನಾಚಿ ರಿಟ್ರೇಸ್ಮೆಂಟನ್ನು ನಾವು ನೋಡಿಕೊಂಡು ಟ್ರೇಡೆಲ್ಲ ಮಾಡ್ತಾರೆ. ಸೊ ಆ ಥರ ಟೂಲ್ ನಾವು ಇಲ್ಲಿ ಹಾಕ್ಕೊಳ್ಬೋದು. ಅದೇ ರೀತಿ ಬಂದರೆ ಫಿಬೊನಾಚಿದೇ ಸುಮಾರು ಟೂಲ್ಸ್ ಇದೆ. ಫಿಬೊನಾಚಿ ಟೈಮ್ ಝೋನ್ ಅಂತೆ, ಸ್ಪೀಡ್ ರೆಸಿಸ್ಟೆನ್ಸ್ ಅಂತೆ, ಫಿಬೊನಾಚಿ ಸರ್ಕಲ್ಲು, ಸ್ಪೈರಲ್ಲು, ಫಿಬೊನಾಚಿ ಎಕ್ಸ್ಟೆನ್ಷನ್ ಅಂತ ಇದೆ. ಅದಾದಮೇಲೆ ಗ್ಯಾನ್ ಥಿಯರಿ ಸುಮಾರು ಜನ ಯೂಸ್ ಮಾಡ್ತಾರೆ, ಗ್ಯಾನ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ತಾರೆ. ಸೊ ಇದೆಲ್ಲ ನಮಗೆ ಆ ಒಂದು ಟೂಲ್ಸ್ಗಳು ನಮಗೆ ಇಲ್ಲಿ ಸಿಗುತ್ತೆ. ಇದಾದಮೇಲೆ ನಮಗೆ ಬಂದರೆ ಈ ABC ಪ್ಯಾಟರ್ನ್ ಅಂತೆಲ್ಲ ಯೂಸ್ ಮಾಡ್ತಾರೆ ಈ ಪ್ರೈಸ್ ಆಕ್ಷನ್ಸಲ್ಲಿ, ಅದನ್ನೆಲ್ಲ ನೋಡ್ಬೋದು. ಆಮೇಲೆ ಇಲೈಟ್ ವೇವ್ ಥಿಯರೀಸ್ ಅಂತ ಬರುತ್ತೆ, ಅದರಲ್ಲಿ ಇಲೈಟ್ ವೇವ್, ಇಂಪಲ್ಸ್ ವೇವ್ಸು, ಕರೆಕ್ಷನ್ ವೇವ್ಸು ಇದೆಲ್ಲ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋರು, ಅದು ಗೊತ್ತಿದ್ದವರು ಇದನ್ನು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದು ತುಂಬ ಅಡ್ವಾನ್ಸ್ ಆಗುತ್ತೆ ಈ ಎಲ್ಲ ಪ್ಯಾಟರ್ನ್ಸ್ಗಳು. ಸೊ ಇದನ್ನು ನಿಮ್ಗೆ ಗೊತ್ತಿತ್ತು ಅಂದರೆ ನೀವು ಯೂಸ್ ಮಾಡ್ಬೋದು, ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಇದನ್ನು ಬಿಡ್ಬೋದು. ಅದಾದಮೇಲೆ ನಮಗಿಲ್ಲಿ ತುಂಬ ಈಸಿ ಇನ್ನೊಂದೇನು ಅಂತಂದರೆ ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ ಅಂತಂದೇಳಿ. ಸೊ ನಾನು ಸ್ಟಾಪ್ ಲಾಸಲ್ಲಿ ಇಡಬೇಕು, ಲಾಂಗಲ್ಲಿ ಇಡಬೇಕು. ಎಕ್ಸಾಂಪಲ್ ನಾನೀಗ ಒಂದು ಲಾಂಗ್ ಪೊಸಿಷನ್ ತೊಗೊಳ್ತಾ ಇದ್ದೀನಿ, ನಿಫ್ಟಿ ಮೇಲೋಗುತ್ತೆ ಅಂತಂದೇಳಿ. ನನಗೇನು ಅನಿಸುತ್ತೆ ಅಂತಂದರೆ ಈ ಲೆವೆಲಲ್ಲಿ ನಾನು ಎಂಟ್ರಿ ಆಗಬೇಕು. ಸೊ ನಾನು ಸ್ಟಾಪ್ ಲಾಸ್ನ ಇಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಗೊತ್ತಾಗುತ್ತೆ 97 ರೂಪೀಸ್ ನಾನು ಸ್ಟಾಪ್ ಲಾಸ್, ಅಂದರೆ 0.43% ನನ್ನ ಸ್ಟಾಪ್ ಲಾಸ್ ಇದೆ. ಅದ್ರ ಅಗೇನ್ಸ್ಟ್ ನಾನು ಪ್ರಾಫಿಟ್ ಎಷ್ಟು ತೊಗೊಳ್ತೀನಿ, 0.21. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, 1:1 ತೊಗೋಬೇಕು. ಸೊ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು 97 ಪಾಯಿಂಟ್ಸಿಗೆ ತೊಗೊಂಡೋಗ್ತೀನಿ ಆಲ್ಮೋಸ್ಟ್. ಸೊ ಇಲ್ಲಿ ನಮಗೇನು ಗೊತ್ತಾಗ್ತದೆ, ಸೊ ಆಲ್ಮೋಸ್ಟ್ ನಾವೇನು ಮಾಡಿದ್ದೀವಿ, ಈಗ 1:1 ರೇಷೋದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರಿಸ್ಕ್ ರಿವಾರ್ಡ್ ರೇಷೋ 1:1. ಅಂದರೆ ನೀವು 97 ರೂಪೀಸ್ ಕಳ್ಕೊಳಕ್ಕೆ ರೆಡಿ ಇದ್ದರೆ ನಿಮ್ಮ ಅಗೇನ್ಸ್ಟ್ ಟೈಮ್ ನಿಮಗೆ 97 ರೂಪೀಸ್ ಸಿಗ್ತಾ ಇದೆ ಅಂತ ಅರ್ಥ. ಇದು ಲಾಂಗ್ ಪೊಸಿಷನ್ ಮೇಲೆ ಹೋಗೋದಕ್ಕೆ. ಒನ್ಸ್ ಪ್ರೈಸ್ ಏನಾದರೂ ಇಲ್ಲಿ ಬಂದು ಕೆಳಗೆ ಹಿಟ್ ಆಯಿತು ಅಂತಂದರೆ ಈ ಲೆವೆಲಲ್ಲಿ ನಾವು ಲಾಸ್ ಬುಕ್ ಮಾಡಿದ್ದೀವಿ, ಇಲ್ಲಿಂದ ಇಲ್ಲಿ ಮೇಲೆ ಹೋಯಿತು ಅಂತಂದರೆ ಇಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ ಅಂತ ಅರ್ಥ. ಅದೇ ರೀತಿ ನಾವಿಲ್ಲಿ ಶಾರ್ಟ್ ಪೊಸಿಷನ್ನ ಹಾಕ್ತೀವಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಶಾರ್ಟ್ ಪೊಸಿಷನ್ ಅಂತ ಹಾಕ್ಬಿಟ್ಟು, ಸೊ ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂತಂದರೆ ಇದು ನನ್ನ ಇಲ್ಲಿ ಎಂಟ್ರಿ ಪಾಯಿಂಟು. ಸೊ ಸ್ಟಾಪ್ ಲಾಸು ಈ ಲೆವೆಲಲ್ಲಿ ಒಂದು ಸ್ಟಾಪ್ ಲಾಸ್ನ ಇದನ್ನು ಮಾಡ್ತೀನಿ. ಸೊ ಟಾರ್ಗೆಟು 61 ರೂಪೀಸು ಇದು ಇದೆ. ಸೊ ಟಾರ್ಗೆಟು ಐ ಆಮ್ ಎಕ್ಸ್ಪೆಕ್ಟಿಂಗ್ 61 ಅಂತಾನೆ. ಸೊ 1:1. ಸೊ ಈ ಥರ. ಸೊ ಇದನ್ನು ನೀವು ಇಲ್ಲಿ ಮಾಡಿದಾಗ ಸ್ವಲ್ಪ ಎಳೆದಾಗ ಇಲ್ಲಿ ನಿಮಗೆ ರೇಷೋ ತೋರಿಸುತ್ತೆ 1:2 ಆಲ್ಮೋಸ್ಟು ನಿಮಗೆ ರೇಷೋ ಎಲ್ಲ ತೋರಿಸುತ್ತೆ. ಸೊ ಈ ಥರ ಎಕ್ಸ್ಟೆನ್ಷನ್ ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು.
ಅದೇ ರೀತಿ ಸುಮಾರು ಇದು ಎಲ್ಲ ಇದೆ. ಇದೆಲ್ಲ ಅಷ್ಟು ಯೂಸ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ಇದರಲ್ಲಿ. ಇದಾದಮೇಲೆ ಈ ಬ್ರಷ್ ಟೂಲ್ ಅಂತ ಬರುತ್ತೆ. ಈ ಬ್ರಷ್ ಟೂಲಲ್ಲಿ ನೀವು ಏನಾದರೂ ಒಂದು ಇದನ್ನು ಟೈಪ್ ಮಾಡ್ಬೋದು, ನಿಮಗೇನಿದು ಬರುತ್ತೆ, ಅಥವಾ ನೀವೇ ಒಂದು ಸ್ಪೀಡಾಗಿ ಟ್ರೆಂಡ್ ಲೈನ್ ಎಳೆಯುವಂಥದ್ದಾಗಿರ್ಬೋದು, ಇದನ್ನು ಮಾಡೋವಂಥದ್ದಾಗಿರ್ಬೋದು. ಈ ಬ್ರಷಲ್ಲಿ ನೀವು ತುಂಬ ಈಸಿಯಾಗಿ ಇದನ್ನು ಹೇಳ್ಕೊಡ್ಬೋದು. ಅದೇ ರೀತಿ ನೀವು ಇಲ್ಲಿ ಬಂದ್ರಿ ಅಂತಂದರೆ ಸುಮಾರು ಆ್ಯರೋಸ್ ಎಲ್ಲ ಇದೆ. ಈ ಥರ ನೀವು ಕ್ಲಿಕ್ ಮಾಡ್ಕೊಂಡು ಹಿಂಗೆ ಆ್ಯರೋಸ್ ಎಲ್ಲ ಹಾಕೋದು. ಇದೆಲ್ಲ ಸ್ವಲ್ಪ ನೀವು ಅಡ್ವಾನ್ಸ್ ಬರ್ತಾ ನೀವು ಏನಾದ್ರು ಮಾಡ್ತಾ ಇದ್ದೀರಿ ಅಂತಂದಾಗ, ಇಲ್ಲಿ ಫೋಟೋ ಗಿಟೋ ತೊಗೊಳ್ಬೇಕಂದಾಗ, ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ಈ ಥರ ಆ್ಯರೋಲ್ ಹಾಕ್ಬಿಟ್ಟು ನೀವೊಂದು ಟೆಕ್ಸ್ಟ್ನ ಟೈಪ್ ಮಾಡಿಬಿಟ್ಟು ಫೋಟೋನ ಅವ್ರಿಗೆ ಈಸಿಯಾಗಿ ಕಳಿಸ್ಬೋದು, ಈಸಿಯಾಗಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು. ಅದಕ್ಕಿದೆಲ್ಲ ಯೂಸ್ ಆಗುತ್ತೆ. ಆದಮೇಲೆ ಬಾಕ್ಸು ಇದನ್ನು ಅಲ್ಲಿ ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಇದನ್ನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಲೆವೆಲಲ್ಲಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಂಗೆ ಅನಿಸುತ್ತೆ ಈ ರೇಂಜಲ್ಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ. ಒನ್ಸ್ ಇಫ್ ಇಟ್ ಈಸ್ ಬ್ರೇಕ್ ಆಗುತ್ತೆ ಅಂದರೆ ಕೆಳಗೆ ಬರುತ್ತೆ ಅಂತ. ಸೊ ಈ ಥರ ಎಲ್ಲ ಒಂದು ಬಾಕ್ಸ್ನ ಹಾಕೊಳ್ಳೋವಂಥದ್ದು ಸುಮಾರು ಈ ಥರ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಇಮೋಜಿ ಇದನ್ನೆಲ್ಲ ಬೇಕಾದರೆ ಇಮೋಜಿ ಎಲ್ಲ ಹಾಕೋದು ಇವೆಲ್ಲ ಇದೆ. ಆಮೇಲೆ ಟೆಕ್ಸ್ಟು, ಸೊ ನೀವು ಏನಾದರೂ ಟೈಪ್ ಮಾಡಬೇಕು ಅಂತಂತಂದರೆ ಸೊ ಈ ಥರ ರೆಸಿಸ್ಟೆನ್ಸ್ ಝೋನ್ ಅಂತಂದು ಹೇಳಿ ಈ ಥರ ಟೈಪ್ ಮಾಡಿಬಿಟ್ಟು ಸೊ ನೀವು ಇಲ್ಲಿ ಅದನ್ನು ಹಾಕೋಬೋದು. ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತೆಲ್ಲ ನೀವು ಹೇಳ್ಬೋದು. ಸೊ ಈ ಥರ ಇದಕ್ಕೆಲ್ಲ ನಿಮಗೆ ಈ ಟೆಕ್ಸ್ಟ್ ಎಲ್ಲ ಫಾರ್ಮೆಟು ನಿಮಗೆ ಯೂಸ್ ಆಗುತ್ತೆ. ಸೊ ಇದರಲ್ಲಿ ಸುಮಾರಿದೆ. ಇನ್ನೊಂದು ಮೇನ್ ಇದರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನಂತಂದಾಗ, ನನಗೂ ಇದರಲ್ಲಿ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ನಾನೇನಾದರೂ ಪರ್ಸೆಂಟೇಜ್ ಎಲ್ಲ ಹೇಳಬೇಕು, ಇದನ್ನು ಮಾಡಬೇಕಂತ ಸಡನ್ನಾಗಿ ತಲೆಯಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ಸಿಂಪಲಾಗಿ ಒಂದು ಸ್ಟಾಕ್ ಎಷ್ಟು ಪರ್ಸೆಂಟ್ ಬಿದ್ದಿದೆ ಅಂತಂದು ನೋಡಬೇಕು. ಈಗ ನಾನು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, HDFC ಬ್ಯಾಂಕ್ ಒಂದು ಹಂಗೆ ತೊಗೊಳ್ತೀನಿ. ಈ ಸ್ಟಾಕ್ ಈಗ ಮೊನ್ನೆಯಿಂದ ಬಿದ್ದಿದೆ. ಮೊನ್ನೆಯಿಂದ ಎಲ್ಲಿಗೆ ಬಿದ್ದಿದೆ ಅಂತಂದರೆ, ನಾನು ಡೈಲಿ ಟೈಮ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಡೈಲಿ ಟೈಮ್ ಫ್ರೇಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಮೊನ್ನೆ ಅಂದರೆ ರೀಸೆಂಟಾಗಿ ಇದು ಆಲ್ಮೋಸ್ಟು 1426 ಮೇಲೆ ಹೋಗಿದೆ. ಇದು ಎಷ್ಟು ಪರ್ಸೆಂಟ್ ಮೇಲೆ ಹೋಗಿದೆ ಅಂತಂದರೆ ನನಗೆ ಇಮ್ಮಿಡಿಯೇಟಾಗಿ ನನಗೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡೋಂಗೆ ಹೇಳೋದಕ್ಕೆ ನನಗೆ ಬರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂತಂದರೆ, ಇಲ್ಲಿ ಮೇಜರ್ ಅಂತ ಒಂದು ಆಪ್ಷನ್ ಇದೆ. ಇದು ತುಂಬ ಒಳ್ಳೆಯ ಒಂದು ಟೂಲು. ಇದನ್ನು ತೊಗೊಂಡ್ಬಿಟ್ಟು ನೀವು ಜಸ್ಟು ಆ ಲೋಯಿಂದ ಹಿಡ್ಕೊಂಬಿಟ್ಟು ಹೈವರೆಗೂ ನಾನು ತೊಗೊಂಡೋಗಿಟ್ರೆ ಅದು ನಮ್ಗೆ ತೋರಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು 119 ಪಾಯಿಂಟ್ಸ್ ಮೇಲೆ ಹೋಗಿದೆ. 8.35% ಅಷ್ಟು ರಿಟರ್ನ್ ಸಿಕ್ಕಿದೆ ಅಂತ ಅರ್ಥ. ಒಂದು ವೇಳೆ ನಾವೇನಾದರೂ 1427ಗೆ ಇನ್ವೆಸ್ಟ್ ಮಾಡಿದ್ವಿ ಅಂತಂದರೆ ನಮಗೆ 8.5% ರಿಟರ್ನ್ ಸಿಕ್ಕಿದೆ ಅಂತ ಅರ್ಥ. ಸೊ ತುಂಬ ಈಸಿಯಾಗಿ ಈ ಟೂಲ್ನ ಯೂಸ್ ಮಾಡ್ಬೋದು. ಇದನ್ನು ನಾನು ಸುಮಾರು ದಿವಸಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಪರ್ಸೆಂಟೇಜ್ ಇದು ಮಾಡೋಕ್ಕೆ ಇದಾಗುತ್ತೆ ಅಂದರೆ ತುಂಬ ಬ್ಯೂಟಿಫುಲ್ ಟೂಲ್. ಈಸಿಯಾಗಿ ನೀವು ಹೇಳ್ಬೋದು ಎಷ್ಟು ಪಾಯಿಂಟ್ ಬಿದ್ದಿದೆ, ಎಷ್ಟು ಪಾಯಿಂಟ್ ಎದ್ದಿದೆ. ಈಗ ನಾನು ನಿಫ್ಟಿ ತೊಗೊಳ್ತೀನಿ. ನಿಫ್ಟಿ 50ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು 5 ಮಿನಿಟ್ಸ್ ಟೈಮ್ ಫ್ರೇಮ್ ಇಟ್ಕೊಳ್ತೀನಿ. ಸೊ ರೀಸೆಂಟಾಗಿ ನಿಫ್ಟಿ ಎಲ್ಲ ಒಂದೊಂದೇ ಒಂದು ಕ್ಯಾಂಡಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮೂಮೆಂಟ್ಗಳೆಲ್ಲ ಬಂದಿದೆ. ಎಕ್ಸಾಂಪಲ್ ಈಗ ಈ ಕ್ಯಾಂಡಲ್ ತೊಗೊಳ್ಳಿ. ಈ ಕ್ಯಾಂಡಲ್ ಎಷ್ಟು ಪಾಯಿಂಟ್ ಮೂಮೆಂಟ್ ಬಂದಿದೆ ಅಂದರೆ ನಾನು ಇಲ್ಲಿ ಇಟ್ಕೊಂಡ್ಬಿಟ್ಟು 22,421ರಿಂದ 22,496. ಸೊ ಸಡನ್ನಾಗಿ ನನಗೆ ಈ ಕ್ಯಾಲ್ಕುಲೇಷನ್ಸ್ ಹೇಳಬೇಕಂದ್ರೂ ಆ್ಯಸ್ ಅ ಪರ್ಸನಲ್ ನನಗೆ ಸಡನ್ನಾಗಿ ತಲೆಯಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಇಮಿಡಿಯೇಟಾಗಿ ನಾನು ಈ ಟೂಲ್ ತೊಗೊಂಡ್ಬಿಟ್ಟು ಇಲ್ಲಿಂದ ಬಾಟಮ್ ಟು ಟಾಪಿಗೆ ನಾನು ವೀಕ್ ಕ್ಲೈಮ್ ಮಾಡಿಬಿಟ್ರೆ ತೋರಿಸುತ್ತೆ 78 ಪಾಯಿಂಟ್ಸ್ ಮೂಮೆಂಟ್ ಆಗಿದೆ ಅಂತಂದೇಳಿ. ಸೊ ತುಂಬ ಬ್ಯೂಟಿಫುಲ್ ಆದ ಟೂಲ್ ಇದು. ನಿಮ್ಗೇನಾದರೂ ಇದಾಗುತ್ತೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅಂದರೆ ತುಂಬ ಈಸಿಯಾಗಿ ನೀವು ಇದರಲ್ಲಿ ಮಾಡ್ಬೋದು. ಕ್ಯಾಲ್ಕುಲೇಟ್ ಮಾಡಿ ಒಂದು ಇದರಲ್ಲಿ ಹೇಳ್ಬೋದು. ಸೊ ಮೊನ್ನೆ ಎಷ್ಟು ಪಾಯಿಂಟ್ ಹೋಯಿತು ಇಲ್ಲಿಂದ ಇಲ್ಲಿಗೆ ಅಂತಂದೇಳಿ. ಜಸ್ಟ್ ನೀವು ಈ ಟೂಲ್ನ ತೊಗೊಂಬಿಟ್ಟು ಆ ಲೋ ಏನಿದೆ ಹೈ ಡ್ರ್ಯಾಗ್ ಮಾಡಿಬಿಟ್ರೆ 378 ಪಾಯಿಂಟ್ಸ್ ಹೋಗಿದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ಟೂಲು ಅದಕ್ಕೆ ತುಂಬ ಯೂಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಮ್ಯಾಗ್ನೆಟ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ಸೊ ನಾನು ಯಾವ್ದಾರ ಒಂದು ಟ್ರೆಂಡ್ ಲೈನ್ ಎಳಿಬೇಕು ಅಂತಂದಾಗ, ಈಗ ನೀವು ನೋಡ್ತಾ ಇರ್ಬೋದು, ಒಂದು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ತೊಗೊಂಡೋಗುತ್ತೆ ನೋಡಿ. ನಾನು ಇಲ್ಲಿ ಎಳಿಬೇಕು ಅಂದ್ರೂ ಅದೇ ನನಗೆ ಆಟೋಮೆಟಿಕ್ ಮೂವ್ಮೆಂಟ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಅದೇ ನಾನು ಈ ಮ್ಯಾಗ್ನೆಟ್ನ ತೆಗೆದುಬಿಟ್ಟೆ ಅಂತಂದರೆ ನನಗೆ ಎಲ್ಲಿ ಬೇಕೋ ನಾನು ಅದನ್ನು ಹಾಕ್ಕೊಳ್ಬೋದು. ಸೊ ಮ್ಯಾಗ್ನೆಟ್ ಪರ್ಟಿಕ್ಯುಲರ್ ಆ ಲೋ ಪಾಯಿಂಟಿಗೆ ತೊಗೊಂಡೋಗ್ಬಿಟ್ಟು ಅದರಲ್ಲಿ ಡ್ರಾ ಮಾಡುತ್ತೆ. ಸೊ ಇದಾಗಿತ್ತು. ಸುಮಾರು ಈ ಥರದ್ದು ಟೂಲ್ಸ್ಗಳು ನಮಗೇನಿದೆ ಅಂತಂದರೆ ಆ ಟ್ರೇಡಿಂಗ್ ವ್ಯೂವಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೆಲವೊಂದು ಇಂಡಿಕೇಟರ್ ಯಾವ ಥರ ಇದೆ ಅಂತಂದರೆ, ಆಟೋ ತನ್ನಿಂದ ತಾನೇ ಅದೇನು ಮಾಡುತ್ತೆ ಅಂತಂದರೆ ಈ ಟ್ರೆಂಡ್ ಲೈನ್ ಹಾಕೊಂಡ್ಬಿಟ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಲ್ಲ ತೋರಿಸೋಂತಹ ಇಂಡಿಕೇಟರ್ಗಳು ಇದರಲ್ಲಿದೆ. ಸೊ ಅದಾದಮೇಲೆ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ಗಳು ಈಸಿಯಾಗಿ ಟ್ರೇಡಿಂಗ್ ವ್ಯೂ ಇದರಲ್ಲಿ ಇಂಡಿಕೇಟರ್ನ ಹಾಕ್ಬಿಟ್ಟು ಕ್ಯಾಂಡಲ್ಸ್ಟಿಕ್ಸ್ನ ನೀವು ಹೇಗೆ ಕಂಡುಹಿಡಿಬೋದು ಅಂತಂದೇಳಿ. ಸುಮಾರು ಜನಕ್ಕೆ ಸ್ವಲ್ಪ ಕ್ಯಾಂಡಲ್ಸ್ಟಿಕ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಈ ಥರ ಕ್ಯಾಂಡಲ್ ಆದರೆ ಯಾವ ಥರ ಒಂದು ಇದು ಆಗುತ್ತೆ, ಇದು ಯಾವ ಥರ ಕ್ಯಾಂಡಲ್ಲು, ಇದೆಲ್ಲ ಹೇಳೋದು ತುಂಬ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಬೈ ದ ಟೈಮ್ ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ನೀವೇನು ಮಾಡಬೇಕು, ಇಮಿಡಿಯೇಟಾಗಿ ಬಂದುಬಿಟ್ಟು ಇಲ್ಲಿ ಇಂಡಿಕೇಟರಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾವು ಕ್ಯಾಂಡಲ್ಸ್ ಎಲ್ಲ ಇದು ಹಾಕಿದಾಗ ಯಾವ ಥರ ಬರುತ್ತೆ ಅಂತಂದೆಲ್ಲ ಗೊತ್ತಾಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ನ ಹೇಗೆಲ್ಲ ಐಡೆಂಟಿಫೈ ಮಾಡಬೇಕು, ಅದಕ್ಕೆ ಯಾವ ಒಂದು ಇಂಡಿಕೇಟರ್ ಇದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಕಂಪ್ಲೀಟಾಗಿ ಇನ್ನೊಂದು ಸಲ ಪಾರ್ಟ್ 1 ಪಾರ್ಟ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ.
ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.